ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತಿನ ಹಣ ನಮ್ಗಳಿಗೆ ಬಂದಿಲ್ಲ. ಇದ್ರ ಬಗ್ಗೆ ವಿಡಿಯೋ ಮಾಡಿ ಅನಿತಾ, ಎಷ್ಟು ದಿನ ಆಯ್ತು, ಯಾಕೆ ವಿಡಿಯೋ ಮಾಡ್ತಾ ಇಲ್ಲ? 29ನೇ ಕಂತಿನ ಹಣದ್ರ ಬಗ್ಗೆ ಹೇಳಲೇ ಇಲ್ವಲ್ಲ ಅಂತ ಹೇಳಿ ಕೇಳ್ತಾ ಇದ್ರಿ. ಅಂಡ್ ಇನ್ನ ಕೆಲವೊಂದಿಷ್ಟು ಜನ, ಅನಿತಾ ನಮ್ಗೆ 29ನೇ ಕಂತಿನ ಹಣ ಬಂದಿದೆ, 30ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ದಯವಿಟ್ಟು ಮಾಹಿತಿ ಕೊಡಿ ಬೇಗ ಬೇಗ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಎಲ್ಲ ಕೂಡ ನಿಮ್ಗೆ ಗುಡ್ ನ್ಯೂಸ್ ಇಟ್ಕೊಂಡೇ ಬಂದಿದ್ದೀನಿ. ಶೀಘ್ರದಲ್ಲೇ ನಿಮ್ಗೆ 29, 30 ಎರಡೂ ಬರ್ತಾ ಇದೆ. ಸೊ ಈಗ ಎಷ್ಟೋ ಜನಗಳಿಗೆ ನಿಮ್ಗೆ ಅನ್ನಿಸ್ತಾ ಇರುತ್ತೆ, 29ನೇ ಕಂತು ಬಂತಲ್ಲ ನಮ್ಗೆ ಈಗ ಒಂದ್ 15 ದಿನದ ಹಿಂದೆನೆ, ಆದ್ರೆ ಅನಿತಾ ಶಮಂತೆ ವಿಡಿಯೋ ಮಾಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಯಾಕೆ ನೀವು ವಿಡಿಯೋ ಮಾಡ್ಲಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ನಿಮ್ಗಳಿಗೆ. ಸೊ ಅದಕ್ಕೆ ಉತ್ತರ ಒಂದು, ನನ್ಗೆ ಖಂಡಿತ ಹುಷಾರಿರ್ಲಿಲ್ಲ, ಎದೆ ನೋವು. ಸೊ ಏಪ್ರಿಲ್ 4ನೇ ತಾರೀಕು ಆಂಬುಲೆನ್ಸ್ ಅಲ್ಲಿ ಅಡ್ಮಿಟ್ ಆಗಿದ್ದಂಥದ್ದು. ನಿಜವಾಗ್ಲೂ ಮನುಷ್ಯನ ಜೀವನ ಯಾವಾಗ ಏನು ಅಂತಾನೆ ಹೇಳಕ್ಕಾಗಲ್ಲ. ಒಂಥರ ನೀರಿನ ಮೇಲೆ ಗುಳ್ಳೆ ಅಂತಾರಲ್ವಾ, ಸೊ ಯಾವಾಗ ಹೊಡೆದೋಗುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಸೊ ನನಗೆ ನಂಬ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ನಾನು ಚೆನ್ನಾಗಾಗಿ ಈ ತರ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಖಂಡಿತ ಹೇಳ್ತೀನಿ, ಅದು ಫಸ್ಟ್ ಬೇಡ, ನನ್ಗೇನಾಗಿತ್ತು ಎತ್ತ ಅಂದ್ಬಿಟ್ಟು ವಿಡಿಯೋ ಕೊನೆಯಲ್ಲಿ ಮಾತಾಡ್ಬಿಡೋಣ. ಅದಕ್ಕೂ ಮುಂಚೆ ಎಷ್ಟೊಂದ್ ದಿನದಿಂದ ನನಗೋಸ್ಕರ ನೀವೆಲ್ಲರೂ ಕಾಯ್ತಾ ಇದ್ದೀರಾ, ಮತ್ತೆ ನನ್ನ ವಿಡಿಯೋನ ನೋಡಕ್ಕೆ, ಗೃಹಲಕ್ಷ್ಮಿ ಬಗ್ಗೆ ನೋಡಕ್ಕೆ ಅಂತ ಬಂದಿರ್ತೀರಾ. ಹಾಗಾಗಿ ಅದ್ರ ಬಗ್ಗೆ ಫಸ್ಟ್ ಮಾತಾಡ್ಬಿಡ್ತೀನಿ, ಓಕೆನಾ? ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನಾನು ಹಾಕಿರೋ ಡ್ರೆಸ್ ಯಾರಿಗಾದ್ರೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ಡ್ರೆಸ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಅನ್ಬಿಟ್ಟು. ಯಾಕಂದ್ರೆ ತುಂಬಾ ಕಡಿಮೆ ದುಡ್ಡಿಗೆ ತಗೊಳ್ಳುವಂತ ಡ್ರೆಸ್ ಗಳಿದೆಲ್ಲ ಮೀಶೋದಲ್ಲೇ ತಗೊಂಡಿರ್ತೀನಿ. ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ, ಅಂಡ್ ಪ್ರೈಸ್ ಅಂತೂ ಸಿಕ್ಕಾಪಟ್ಟೆ ಕಡಿಮೆ, ಒಂದು 600 ರೂಪಾಯಿ ಇರ್ಬೋದು ಅಷ್ಟೇನೆ. 3 ಪೀಸ್ ಕುರ್ತಾ ಸೆಟ್ ಬರುತ್ತೆ. ಸೊ ಯಾರೆಲ್ಲ ಹೆಣ್ಮಕ್ಳು ವಿಡಿಯೋ ನೋಡ್ತಾ ಇದ್ದೀರಾ, ಈ ಡ್ರೆಸ್ ಯಾರಿಗಾದ್ರೂ ಬೇಕು, ನಾವು ಕೂಡ ಮೀಶೋದಲ್ಲಿ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ, ನೀವು ಕೂಡ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ತುಂಬಾ ಬೇಗನೆ ಔಟ್ ಆಫ್ ಸ್ಟಾಕ್ ಆಗುತ್ತೆ, ಯಾಕಂದ್ರೆ ಇಷ್ಟು ಕಡಿಮೆ ದುಡ್ಡು ಇರೋದ್ರಿಂದ ತುಂಬಾ ಜನ ಬೇಗ ಪರ್ಚೇಸ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಆಯ್ತಾ. ಸೊ ಓಕೆ, ಮೀಶೋ ಡ್ರೆಸ್ ಬಗ್ಗೆ ತುಂಬಾ ಜಾಸ್ತಿ ಮಾತಾಡೋದು ಬೇಡ, ನೇರವಾಗಿ ಈಗ ಗೃಹಲಕ್ಷ್ಮಿ ಯೋಜನೆಗೆ ಬಂದ್ಬಿಡ್ತೀನಿ. ಸೊ ಗೃಹಲಕ್ಷ್ಮಿ 29ನೇ ಕಂತಿನ ಹಣ ರಿಲೀಸ್ ಆಗಿದ್ದು ಯಾವತ್ತಪ್ಪ ಅಂತ ಹೇಳಿದ್ರೆ ಏಪ್ರಿಲ್ 6ನೇ ತಾರೀಕಲ್ಲಿ ಅಫಿಷಿಯಲ್ ಆಗಿ ರಿಲೀಸ್ ಆಗಿದ್ದಂಥದ್ದು. ಆಕ್ಚುಲಿ ಏಪ್ರಿಲ್ 4ನೇ ತಾರೀಕೆ ನನಗೆ ನೋಟಿಫಿಕೇಶನ್ ಬಂತು, ಏಪ್ರಿಲ್ 5ನೇ ತಾರೀಕು 6ನೇ ತಾರೀಕಿಂದ ಲಕ್ಷ್ಮಿ 29ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಸೊ ನಾನ್ ಅನ್ಕೊಂಡೆ, ಓಕೆ ಏಪ್ರಿಲ್ 5, 6 ನನ್ ಮನೆದು ಮೋಲ್ಡ್ ಇತ್ತು ಅವತ್ತು. ಅಂದ್ರೆ ನಿಮಗೆ ಗೊತ್ತಿದೆ ನಾನು ಹೊಸ ಮನೆ ಕಟ್ಟಿಸ್ತಾ ಇದ್ದೇನೆ ಅನ್ಬಿಟ್ಟು. ಸೊ ಫಸ್ಟ್ ಮೋಲ್ಡ್ ಅಂದ್ರೆ 2-3 ಫ್ಲೋರ್ ಇದೆ ನನ್ನ ಮನೆ, ಅದರಲ್ಲಿ ಫಸ್ಟ್ ಫ್ಲೋರ್ದು ಮೋಲ್ಡ್ ಆಗ್ತಾ ಇದ್ದಿದ್ದು ಏಪ್ರಿಲ್ 5ನೇ ತಾರೀಕು. ನಾನು ಕೂಡ ತುಂಬಾ ಬಿಸಿ ಇದ್ದೆ, ನಿಮ್ಗೂ ಗೊತ್ತಿರುತ್ತೆ ಮನೆ ಕಟ್ಟಬೇಕಾದ್ರೆ ಎಷ್ಟು ಬಿಸಿ ಆಗಿರ್ತೀವಿ ಅನ್ಬಿಟ್ಟು. ಸೊ ಮೋಲ್ಡ್ ಕೆಲಸ ಎಲ್ಲ ಮುಗಿದು ಬಿಡ್ಲಿ, ಸಂಜೆ ಹಂಗ್ ವಿಡಿಯೋ ಮಾಡ್ಬಿಟ್ಬಿಡೋಣ, ಬೆಳಿಗ್ಗೆ 6ನೇ ತಾರೀಕಲ್ಲಿ ಜನಕ್ಕೆಲ್ಲ ಖುಷಿ ಆಗ್ಬಿಡುತ್ತೆ 29ನೇ ಕಂತು ಬರ್ತಾ ಇದೆ ಅಂತ ವಿಡಿಯೋ ಹಾಕಿದ್ರು ಅನಿತಾ ಶಮಂತ ಅಂತ ಅನ್ಕೋತಾರೆ ಅನ್ಬಿಟ್ಟು ನಾನು ಆ ತರ ಯೋಚನೆ ಮಾಡಿದ್ದೆ. 4ನೇ ತಾರೀಕೆ ಗೊತ್ತಿತ್ತು, ಬಟ್ ವಿಡಿಯೋ ಮಾಡಿರ್ಲಿಲ್ಲ, ನಾನು ಬಿಸಿ ಇದ್ದೆ ಅಲ್ವಾ ಕೆಲಸದಲ್ಲಿ. ಸೊ ಅದೇನಾಯ್ತು ಅಂತ ಹೇಳಿದ್ರೆ, ನಿಮ್ಗೆ ಹೇಳಿದೆ ನನಗೆ ಎದೆನೋ ಬಂತು. ಏಪ್ರಿಲ್ 4ನೇ ತಾರೀಕು 5ನೇ ತಾರೀಕು ಮೋಲ್ಡ್ ಇದೆ. ಸೊ ನಿಜವಾಗ್ಲೂ ಆವತ್ತಿನ ಪರಿಸ್ಥಿತಿ ನೆನ್ಸ್ಕೊಂಡ್ಬಿಟ್ರೆ ಕಣ್ಣೀರ್ ಬರುತ್ತೆ ನನ್ಗೆ ಈಗ್ಲೂ, ಹೆಂಗ್ ಆಯ್ತಪ್ಪ ಅದೆಲ್ಲ ಅಂತ ಹೇಳ್ಬಿಟ್ಟು. ಹೋಗ್ಲಿ ಬಿಡಿ, ಅದನ್ನ ಬಿಟ್ಟಾಕ್ಬಿಡೋಣ. ಸೊ ಏಪ್ರಿಲ್ 6ನೇ ತಾರೀಕಂತೂ ಎಲ್ಲರೂ ಖಾತೆಗೆ ಆಲ್ಮೋಸ್ಟ್ 80% ಜನಗಳಿಗೆ 29ನೇ ಕಂತಿನ ಹಣ ನಿಮ್ಗಳ ಖಾತೆಗೆ ಬಂತು. ಸೊ ನಾನು ವಿಡಿಯೋ ಮಾಡಿಲ್ಲ ಅಂದ್ರೂ ಕೂಡ ನಿಮ್ಮ ಖಾತೆಗೆ ಹಣ ಬಂದ ತಕ್ಷಣ ಅದು ಎಷ್ಟು ಜನ ಕಮೆಂಟ್ ಮಾಡಿದ್ರಿ ಅಂದ್ರೆ, ಅನಿತಾ ನಮ್ಗೆ 29ನೇ ಕಂತಿನ ಹಣ ಬಂತು, ನೀವು ಕೂಡ ಒಂದ್ಸತಿ ವಿಡಿಯೋ ಮಾಡಿ ಹೇಳಿ, ಬೇರೆಯವ್ರಿಗೆ ಬರ್ದೇ ಹೋದವ್ರಿಗೆ ಖುಷಿ ಆಗತ್ತೆ ಅಂತ ಹೇಳಿ ನೀವುಗಳೇ ಬಂದು ಕಮೆಂಟ್ ಹಾಕ್ಬಿಟ್ಟಿದ್ರಂತೆ. ನಮ್ಮ ಮನೆಯವ್ರು ನೋಡಿ ತುಂಬಾ ಖುಷಿ ಪಟ್ರು, ನನಗೂ ಖುಷಿ ಆಯ್ತು, ನಾನು ವಿಡಿಯೋ ಮಾಡಿಲ್ಲ ಅಂದ್ರೂ ನೀವು ನನಗೆ ಕಮೆಂಟ್ ಮಾಡ್ತಿರಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆ ಕಾರಣಕ್ಕೋಸ್ಕರ ನಾನು ಅವತ್ತು ವಿಡಿಯೋ ಮಾಡ್ಲಿಲ್ಲ, ಓಕೆನಾ? ಅಲ್ಲಿಂದ ಇಲ್ಲಿವರೆಗೂ ಕೂಡ ರೆಸ್ಟ್ ಅಲ್ಲೇ ಇದ್ದೆ. ಇವತ್ತೇ ಫಸ್ಟ್ ನಾನು ಈ ತರ ಲೈವ್ ಅಲ್ಲಿ ಕೂತು ವಿಡಿಯೋದಲ್ಲಿ ಮಾತಾಡ್ತಾ ಇರುವಂತದ್ದು. ಮೇ ಬಿ 20 ದಿನ ಆಗೋಯ್ತು ಅನ್ಸುತ್ತೆ. ಇನ್ನ 29ನೇ ಕಂತಿನ ಹಣ ಬರ್ದೇ ಹೋದವರು ಕೂಡ ಖಂಡಿತವಾಗ್ಲೂ ಇದ್ದಾರೆ. 80% ಜನಗಳಿಗೆ ಮಾತ್ರನೇ 29ನೇ ಕಂತಿನ ಹಣವನ್ನ ಹಾಕಿರೋದು. ಇನ್ನ 10-20% ಜನಗಳಿಗೆ ಇನ್ನ ಕೇವಲ 2-3 ದಿನದೊಳಗಡೆ 29ನೇ ಕಂತಿನ ಹಣ ಮತ್ತೆ 2ನೇ ಹಂತದಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸ್ವತಃ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಮೊನ್ನೆ ಒಂದು ನೋಟಿಫಿಕೇಶನ್ ಕೊಟ್ಟಿರುವಂತದ್ದು, ಓಕೆನಾ? ಹಾಗಾಗಿ ಯಾರಿಗೆಲ್ಲ 29ನೇ ಕಂತಿನ ಹಣ ಬಂದಿರ್ಲಿಲ್ಲ ಅವ್ರು ಯಾರು ಭಯ ಪಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಯಾಕೆ ನಮಗ್ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು. ಅದ್ರಲ್ಲೂ ನಾನ್ ಬೇರೆ ವಿಡಿಯೋ ಮಾಡಿರ್ಲಿಲ್ವಲ್ಲ, ಹಂಗಾಗಿ. ಸೊ ಖಂಡಿತ ಬರುತ್ತೆ. ಇನ್ನೇನು ನಾಳೆ ಭಾನುವಾರ ಅಲ್ವಾ, ಭಾನುವಾರ, ಸೋಮವಾರ, ಮಂಗಳವಾರದೊಳಗಡೆ ಖಂಡಿತವಾಗ್ಲೂ ನಿಮ್ಗೆ 29ನೇ ಕಂತಿನ ಹಣ ಪೆಂಡಿಂಗ್ ಇರೋರ್ದು ಎಲ್ರದ್ದು ಕ್ಲಿಯರ್ ಮಾಡ್ತಾರೆ, ಆಯ್ತಾ? ಹಾಗಾದ್ರೆ 30ನೇ ಕಂತಿನ ಹಣ ಯಾವಾಗ ಬರುತ್ತೆ? ಈಗ ತಾನೇ 29 ಹಾಕಿದ್ರು, 28 ಕೂಡ ಲಾಸ್ಟ್ ತಿಂಗಳಲ್ಲಿ ಹಾಕಿದ್ರು. ಸೊ ಮತ್ತೆ 30ನೇ ಕಂತು ಬಂದ್ಬಿಡುತ್ತಾ ಅನಿತಾ? ಏನೋ ಒಂದ್ 2-3 ತಿಂಗಳು ಬಿಟ್ಟು ಬರುತ್ತೆ ಅನ್ಸುತ್ತೆ, ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಮಾಡೋದೇ ಹಂಗಲ್ವಾ, 2-3 ತಿಂಗಳಿಗೆ ಒಂದ್ಸತಿ ಹಾಕುತ್ತೆ, ಮತ್ತೆ ಪೆಂಡಿಂಗ್ ಇಟ್ಕೊಳ್ಳುತ್ತೆ, ಮತ್ತೆ ಇನ್ನೊಂದ್ಸತಿ ಹಾಕೋದಲ್ವಾ ಅಂತ ನೀವ್ ಅನ್ಕೊಂಡಿದ್ರೆ
ಅನ್ಕೊಂಡಿದ್ರೆ ಖಂಡಿತ ಸುಳ್ಳು. ಸೊ ಈ ಬಾರಿ ಹಂಗಾಗೋದಿಲ್ಲ, ಯಾಕೆಂದ್ರೆ ಉಪಚುನಾವಣೆ ಎಲೆಕ್ಷನ್ ಎಲ್ಲ ಬರ್ತಾ ಇರೋದ್ರಿಂದ ಏನ್ ಮಾಡ್ತಿದ್ದಾರೆ ಅಂದ್ರೆ ತಿಂಗಳಿಗೆ ಕರೆಕ್ಟ್ ಆಗಿ ಹಾಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಗೃಹಲಕ್ಷ್ಮಿ 30ನೇ ಕಂತು ಕೂಡ ನಿಮ್ಗೆ ಇದೇ ತಿಂಗಳ ಕೊನೆಯಲ್ಲಿ ಅಂದ್ರೆ ಏಪ್ರಿಲ್ ಕೊನೆಯ ವಾರದಲ್ಲಿ ಅಥವಾ ಮೇ ಮೊದಲನೇ ವಾರದಲ್ಲಿ ಖಂಡಿತವಾಗ್ಲೂ ನಾವು 30ನೇ ಕಂತು ಗೃಹಲಕ್ಷ್ಮಿಯರಿಗೆ ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಹೇಳಿರುವಂತದ್ದು. ಸೊ ಹಾಗಾಗಿ ಯಾರೆಲ್ಲ ನಿಮ್ಮ ಮೆಡಿಷನ್ಗಾಗಿರ್ಬೋದು ಅಥವಾ ನಿಮ್ಮ ಎಕ್ಸ್ಟ್ರಾ ಏನೇನೋ ಖರ್ಚುಗಳು ಇರ್ತಾವಲ್ವ, ಎಷ್ಟೋ ಜನ ಗೃಹಲಕ್ಷ್ಮಿ ಯೋಜನೆ ಹಣದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವರ ಮಾತ್ರೆ ಖರ್ಚುಗಳಿಗೆಲ್ಲ. ಸೊ ಅಂತವ್ರುಗಳಿಗಂತೂ ಖಂಡಿತ ಸಹಾಯ ಆಗತ್ತೆ. ಸೊ ಭಯ ಬೇಡ, ಈ ತಿಂಗಳ ಎಂಡು ಮುಂದಿನ ತಿಂಗಳು ಫಸ್ಟ್ ವೀಕ್ ಅಲ್ಲಿ ನಿಮ್ಮೆಲ್ಲರಿಗೂ ಮತ್ತೆ 2,000 ರೂಪಾಯಿ ಖಂಡಿತ ಕ್ರೆಡಿಟ್ ಆಗುತ್ತೆ. ಓಕೆನಾ? ಸೊ ಇದು ಗುಡ್ ನ್ಯೂಸ್ ಇತ್ತು. ಅಂಡ್ ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಹಾಗಾದ್ರೆ ಈಗ ಏಪ್ರಿಲ್ ತಿಂಗಳಲ್ವಾ, ಸೊ ಏಪ್ರಿಲ್ ತಿಂಗಳು ಅಂತ ಅಂದ್ರೆ ಇದುವರೆಗೂ ನಮ್ಗೆ ಎಷ್ಟು ಕಂತು ಬರ್ಬೇಕಾಗಿತ್ತು, ಈಗ ಎಷ್ಟು ಕಂತು ಬಂದಿದೆ ಅದು ನಿಮಗೆ ಗೊತ್ತಿರ್ಬೇಕು. ಓಕೆನಾ? ಈಗ ನಾವೇನೋ ವಿಡಿಯೋದಲ್ಲಿ ಹೇಳ್ತೀವಿ 29ನೇ ಕಂತು ಈಗ ಕೊಡ್ತಾ ಇರೋದು ಅಂತ ಹೇಳ್ಬಿಟ್ಟು, ಹಾಗಾದ್ರೆ ಈ ಏಪ್ರಿಲ್ ತಿಂಗಳು ಅಂದ್ರೆ ಅದು ಎಷ್ಟನೇ ಕಂತು? 31ನೇ ಕಂತು ಬರ್ಬೇಕಾಗಿದ್ದಂಥದ್ದು. ಓಕೆನಾ? ಸೊ ಈ 29ನೇ ಕಂತು ಅನ್ನೋದು ಏನಿದೆಯೋ ಅದು ಫೆಬ್ರವರಿ ತಿಂಗಳದು, ಫೆಬ್ರವರಿದು ಮಾರ್ಚಿಗೆ ಕೊಡ್ಬೇಕಾಗಿತ್ತು, ಕೊಡ್ಲಿಲ್ಲ, ಈ ಏಪ್ರಿಲ್ ಅಲ್ಲಿ ಕೊಟ್ಟಿದ್ದಾರೆ ಅವರು. ಸೊ ಇನ್ನ ನಿಮ್ಗೆ ಉಳಿದಿರೋದು ಯಾವುದು? 30 ಮತ್ತೆ 31ನೇ ಕಂತು ಇನ್ನೂ ಬಂದಿಲ್ಲ. ಇದು 2 ತಿಂಗಳದು ಪೆಂಡಿಂಗ್ ಇದಾವೆ, ಇನ್ನು ಸರ್ಕಾರ ನಿಮಗೆ ಕೊಡ್ಬೇಕಾಗಿರೋದು. ಅಂಡ್ ಇದ್ರ ಜೊತೆಗೆ ಕಳೆದ ವರ್ಷ ಅಂದ್ರೆ 2025ನೇ ಇಸ್ವಿ ಫೆಬ್ರವರಿ ಮಾರ್ಚ್ ತಿಂಗಳದು 4,000 ರೂಪಾಯಿ ಹಣವನ್ನ ಪೆಂಡಿಂಗ್ ಉಳಿಸ್ಕೊಂಡಿದೆ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಎಷ್ಟೋ ಸತಿ ಹೇಳಿದ್ದೆ ಅಲ್ವಾ, ಅದು ಕೂಡ ಬಂದಿಲ್ಲ. ಆ 2 ತಿಂಗಳು 4,000 ರೂಪಾಯಿ ಹಣ ಮತ್ತೆ ಈ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳದ ಹಣ ಟೋಟಲ್ ಇನ್ನು ನಿಮ್ಗೆ 8,000 ಹಣ ಬಾಕಿ ಬರ್ಬೇಕಾಗಿದೆ. ಓಕೆನಾ? ಈ ಏಪ್ರಿಲ್ ತಿಂಗಳದ್ ಬಿಟ್ರು, ಯಾಕೆಂದ್ರೆ ಏಪ್ರಿಲ್ ಅಂತ ಅಂದ್ರೆ ಅದು ಮೇ ತಿಂಗಳಲ್ವಾ ಕೊಡೋದು, ಈ ತಿಂಗಳದ್ ಬಿಟ್ಬಿಡೋಣ 30ನೇ ಕಂತು ಮತ್ತೆ ಕಳೆದ ವರ್ಷದ ಫೆಬ್ರವರಿ ಮಾರ್ಚ್ ಟೋಟಲ್ 6,000 ಅಂತೂ ನಿಮ್ಗೆ ಇನ್ನೂ ಪೆಂಡಿಂಗ್ ಹಣ ಬರ್ಬೇಕಾಗಿದೆ. ಇದು ನಿಮ್ಗಳಿಗೆ ಗೊತ್ತಿರ್ಬೇಕು. ಒಂದೊಂದ್ಸತಿ ಸರ್ಕಾರನೇ ಜನಗಳನ್ನೇ ಯಾಮಾರ್ಸೋ ಕೆಲಸವನ್ನ ಮಾಡ್ತಾ ಇರುತ್ತೆ, ನಾವು ಕರೆಕ್ಟ್ ಆಗಿ ಕೊಟ್ಬಿಟ್ಟಿದೀವಿ, ಎಲ್ಲ ಕಂತು ಕೊಟ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು. ಸೊ ಇದುವರೆಗೂ ಕೊಡ್ಬೇಕಾಗಿದ್ದು 31, ಬಟ್ 29 ಮಾತ್ರ ಕೊಟ್ಟಿದ್ದಾರೆ. ಆಯ್ತಾ? ಸೊ ನೋಡೋಣ, ಈಗ 30 ಕೂಡ ಕೊಟ್ಬಿಡ್ತೀವಿ ಈ ತಿಂಗಳೇ ಅಂತ ಹೇಳಿದಾರಲ್ಲ, ಕಾಯ್ದು ನೋಡ್ಬೇಕಾಗಿದೆ ಅಷ್ಟೇನೆ. ಸೊ ಇದಾಗಿತ್ತು ಗೃಹಲಕ್ಷ್ಮಿ ಬಗ್ಗೆ ಲೇಟೆಸ್ಟ್ ಆಗಿ ಬಂದಿರುವಂತ ಅಪ್ಡೇಟು. ಸೊ ಈಗ ಆಲ್ರೆಡಿ ಯಾರಿಗೆಲ್ಲ 29ನೇ ಕಂತಿನ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಬರ್ದೇ ಹೋದವರು ನಿಮ್ದು ಯಾವ ಜಿಲ್ಲೆ ಅಂತ ಹೇಳ್ಬಿಟ್ಟು 29ನೇ ಕಂತಿನ ಹಣದ್ರ ಬಗ್ಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಓಕೆ ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಲ್ಲಿಸ್ತೀನಿ ಮಾತಾಡೋದನ್ನ. ಈಗ ನನ್ನ ವೈಯಕ್ತಿಕ ವಿಷಯ ಅಂದ್ರೆ ಪರ್ಸನಲ್ಲು, ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿರ್ಲಿಲ್ಲ ಅನ್ನೋದಕ್ಕೆ ನಿಖರವಾದಂತಹ ಉತ್ತರವನ್ನ ಕೊಟ್ಬಿಡ್ತೀನಿ ನೋಡಿ. ಸೊ ನಾನು ಹೇಳಿದೆ ಏಪ್ರಿಲ್ 4ನೇ ತಾರೀಕು ಅಂದ್ರೆ ಏಪ್ರಿಲ್ 5ನೇ ತಾರೀಕು ನನ್ನ ಮನೆ ಮೋಲ್ಡ್ ಇತ್ತು, ಹೊಸ ಮನೆ ಕಟ್ಟಿಸ್ತಾ ಇರುವಂತದ್ದು. ಸೊ ನಾನೇನ್ ಮಾಡಿದೆ, ಹಾಸನಿಂದ ಊರಿಗೆ ಹೊರಟೆ. ಅಂದ್ರೆ ನಾನು ಮನೆ ಕಟ್ಟಿಸ್ತಾ ಇರೋದು ಹಿರಿಸಾವೆನಲ್ಲಿ, ಬೆಂಗಳೂರು ಟು ಹಾಸನ್ ಹೈವೇ ಬರುತ್ತೆ. ಹಿರಿಸಾವೆ ಅಂತ ಹೇಳಿದ್ರೆ ಟೌನು, ಹೋಬಳಿ ಬರುತ್ತೆ ಅದು, ಬಟ್ ತುಂಬಾ ದೊಡ್ಡ ಟೌನೇ ಬಿಡಿ, ಅದು ಒಂಥರ ಹೋಬಳಿ ಅಂತಾನೆ ಅನ್ಸಲ್ಲ, ಡಿಸ್ಟ್ರಿಕ್ಟ್ ಲೆವೆಲ್ ಏನೋ ಅನ್ನೋ ರೀತಿ, ಯಾಕೆಂದ್ರೆ ಹೈವೇ ಅಲ್ವಾ ಬೆಂಗಳೂರು ಟು ಹಾಸನ್, ಆ ರೀತಿ ಇದೆ ಅದು. ನಾನೇನ್ ಮಾಡಿದೆ, ಊರಿಗೆ ಹೋಗಿದ್ದೀನಿ. ಈಗ ನಾಳೆ ಮೋಲ್ಡ್ ಕೆಲಸ 5ನೇ ತಾರೀಕಿತ್ತು ಅಂತಂದ್ರೆ 4ನೇ ತಾರೀಕಲ್ಲಿ ಏನೇನೋ ರೇಷನ್ ಎಲ್ಲ ತಗೋಬರ್ಬೇಕಲ್ವಾ, ಒಂದು 50 ಜನಕ್ಕೆ ಊಟಕ್ಕೆ ಹೇಳಿದ್ವಿ. ಅಂದ್ರೆ ಬೇಕಾಗಿರೋರ್ಗೆ ಅಥವಾ ಏನು ಗ್ಯಾಂಗ್ ಅವ್ರು ಬರ್ತಾರೆ ಮೋಲ್ಡ್ ಹಾಕೋ ದಿನ, ಇನ್ನು ಮೇಸ್ತ್ರಿಗಳು ಕೆಲ್ಸದವ್ರು ಎಲ್ಲರೂ ಇರ್ತಾರಲ್ವಾ, ಸೊ ಅವ್ರಿಗೆಲ್ಲ ಅಡ್ಗೆ ನಾವೇ ಮಾಡ್ತೀವಿ ಮೋಲ್ಡಿನ ದಿನ ಅಂತ ಹೇಳಿ ವಹಿಸ್ಕೊಂಡಿದ್ದಂಥದ್ದು ನಾವು. ಹಾಗಾಗಿ ಭಟ್ರು ಬರ್ಕೊಟ್ಟಿದ್ರು ಇಂತಿಂತದ್ ಬೇಕು ಅಂತ ಹೇಳ್ಬಿಟ್ಟು, ನಾನ್ ವೆಜ್ ಅಡ್ಗೆನೆ ನಾವು ಮೋಲ್ಡಿಗೆ ಯೂಶಲಿ ಮಾಡೋದು. ಸೊ ನನ್ನ ಹಸ್ಬೆಂಡ್ ಓಕೆ ರೆಡಿ ಆಗೋನು, ಇರಿಸವೆಗೆ ಹೋಗ್ಬಿಟ್ಟು ರೇಷನ್ ಎಲ್ಲ ತಗೊಂಡ್ಬಂದ್ಬಿಡೋಣ ಇವತ್ತು, ಭಟ್ರಿಗೆ ಹೇಗೆ ಕೊಡ್ಬೇಕಲ್ವಾ ಇವತ್ತು ಸಂಜೆನೆ ಅಂತ ಹೇಳಿದ್ರು. ಸೊ ರೆಡಿ ಆಗ್ತಾ ಇದ್ದೀನಿ, ಮುಖಕ್ಕೆ ಹಿಂಗ್ ಕ್ರೀಮ್ ಹಚ್ಕೊಂಡು ಮಿರರ್ ಮುಂದೆ ನಿಂತಿದ್ದೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ. ಹೆಂಗ್ ಬಿದ್ದೆ ಅಂತ ಹೇಳಿದ್ರೆ ಇದ್ದಕ್ಕಿದ್ದಂಗೆ ಈ ಕಡೆ ಅಲ್ಲ ಈ ಕಡೆ ಬಂದಿದ್ದು, ನನಗೆ ಆಕ್ಚುಲಿ ಬಲ್ಗಡೆ ಇಲ್ಲಿ ಬಂದಿದ್ದು. ಹೆಂಗ್ ಬಂತು ಎದೆ ನೋವು ಅಂತ ಹೇಳಿದ್ರೆ ರಪ್ ಅಂತ ಬಿದ್ದೆ ಕೆಳಗಡೆ. ಒಂಥರ ಹೆಂಗೆ ಅಂದ್ರೆ ಒಂದು ಮೂಟೆ ಚೀಲ ಎಸಿದಾಗ ಸೌಂಡ್ ಬರುತ್ತಲ್ಲ, ಆ ರೇಂಜಿಗೆ ಬಿದ್ದಿದ್ದು ನನ್ ಕೆಳಗಡೆ. ಆ ನೋವು ಕೂಡ ಇನ್ನೂ ಏಟಿದೆ ನನ್ಗೆ, ಅದು ಬಿದ್ದಿತ್ತು. ಅಂದ್ರೆ ನೋವು ಒಂಥರ ಇಟ್ಕೊಂಡ್ಬಿಡ್ತು, ಹಂಗೆ ಉಸಿರಾಡಕ್ ಆಗ್ತಾ ಇಲ್ಲ, ಮಾತಾಡೋಕ್ಕೂ ಆಗ್ತಾ ಇಲ್ಲ, ಅಷ್ಟು ನೋವು. ನನ್ನ ಹಸ್ಬೆಂಡ್ ಅಂತೂ ಏನಾಯ್ತು ಅಂತಿದ್ದಾರೆ, ನನ್ಗೆ ಹೇಳಕ್ಕೂ ಆಗ್ತಾ ಇಲ್ಲ, ಹಿಂಗ್ ಇಟ್ಕೊಂಡಿದೆ, ಹಿಂಗ್ ಉಸಿರು ಎಳಿತೀನಿ, ಹಿಂಗ್ ಉಸಿರು ಎಳಿಯಕ್ಕಾಗಲ್ಲ, ಬಿಡಕ್ಕಾಗುತ್ತೆ, ಒಂಥರ ಹಂಗೆ ಇಟ್ಕೊಂಡಂಗೆ ಆಗ್ಬಿಡ್ತು. ಆಮೇಲೆ ಇಲ್ಲಿ ನೋವು, ಆಮೇಲೆ ಈ ತರ ನೋವು, ಆಮೇಲೆ ಇಲ್ಲಿ ಭುಜ ನೋವು ಎಲ್ಲ ಸ್ಟಾರ್ಟ್ ಆಗ್ಬಿಡ್ತು. ಮಾತಾಡೋಕ್ಕೂ ಆಗ್ತಾ ಇಲ್ಲ. ನಾನು ಹೇಳ್ಬಿಟ್ಟೆ, ನಂಗೆ ಆಗ್ತಾ ಇಲ್ಲ, ಬರಕ್ ಆಗ್ತಾ ಇಲ್ಲ ನನಗೆ, ನೀವು ಒಬ್ಬರೇ ಹೋಗಿ ತಗೊಂಬನ್ನಿ ಅಂತ. ಅದೆಷ್ಟು ಮಾತಾಡಿದ್ನೋ ಅಷ್ಟೇ. ಅವ್ರು ಸರಿ ಸಮಾಧಾನ ಅಂದ್ಬಿಟ್ಟು ಅಲ್ಲೇ ಮಂಚದ ಮೇಲೆ ಮಲಗಿಸಿ, ನನಗೆ ಒಂಥರ ಗ್ಯಾಸ್ಟ್ರಿಕ್ ಓವರ್ ಆಗ್ತಾ ಇದೆಯೇನೋ ಅಂತ ನನಗೆ ಫೀಲ್ ಆಗ್ತಾ ಇತ್ತು. ನನಗೆ ಮಾತ್ರೆನೋ ಅಥವಾ ಈನೋನೋ ಏನಾದರೂ ತಂದ್ಕೊಡಿ ಅಂದೆ. ನನ್ನ ಹಸ್ಬೆಂಡು ಓಡೋಗ್ಬಿಟ್ರು, ಅಂದ್ರೆ ಬೈಕ್ ತಗೊಂಡು ತರಕ್ಕೆ ಹೋಗ್ಬಿಟ್ಟಿದಾರಾಗ. ಮತ್ತೆ ಅಪ್ಪನ್ ಕರಿ ಅಂತ ಹೇಳ್ತಾ ಇದ್ದೀನಿ ಮಕ್ಳಿಗೆ, ನಂಗೆ ಆಗ್ತಾ ಇಲ್ಲ, ನನ್ಗೆ ಇರ್ತೀನೋ ಇಲ್ವೋ ಅನ್ನೋವಷ್ಟು ನೋವು ಬಂದ್ಬಿಡ್ತು ನನ್ಗೆ ಅವತ್ತು.
ಮಕ್ಕಳು ಅಪ್ಪ ಹೋಯ್ತು ಮಮ್ಮಿ ಎಲ್ಲೋ ಹೋಯ್ತು ಬೈಕ್ ತಗೊಂಡು ಅಂತವೆ. ಚಿಕ್ಕ ಪುಟಾಣಿ ಮಕ್ಕಳು ನನ್ನವು, 2 ವರ್ಷದೊಂದು 4 ವರ್ಷದೊಂದು. ನಿಜವಾಗ್ಲೂ ಮತ್ತೆ ಅವ್ರು ಏನೋ ತಗೊಂಡು ಬರೋವರ್ಗು ಬದುಕಿದ್ದೇ ಹೆಚ್ಚು ಅಂತ ಹೇಳ್ಬೋದು ನಾನು. ಬಂದ ತಕ್ಷಣ ಏನೋ ಹಾಕಿ ಕುಡ್ಸಿದ್ರು, ಆದ್ರೂ ಕಡಿಮೆ ಆಗ್ಲೇ ಇಲ್ಲ. ಅದು ಗ್ಯಾಸ್ಟ್ರಿಕ್ ಬಂತೋ ಎದೆನೋ ಬಂತೋ ಒಂದು ಗೊತ್ತಾಗ್ಲಿಲ್ಲ. ಒಂದು ಹೆಜ್ಜೆನೂ ಮುಂದಿಡಕ್ ಆಗ್ತಾ ಇರ್ಲಿಲ್ಲ. ಅವರೇ ಎತ್ಕೊಂಡು ಕಾರಲ್ಲಿ ಕುಂಡ್ರಿಸ್ಕೊಂಡ್ರು. ನಾನು ಅದ್ ಹೆಂಗ್ ಹೋದ್ನೋ ಇರಿಸವೆಗ್ ಮತ್ತೆ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು ಅವರು. ತಕ್ಷಣಕ್ಕೆ ಹಾಸ್ಪಿಟಲ್ ಅಲ್ಲಿ ಈ ಒಂದ್ ಹೆಜ್ಜೆ ನಡೆಯಕ್ಕೂ ಆಗ್ತಾ ಇಲ್ಲ. ಆ ವೀಲ್ ಚೇರ್ ಎಲ್ಲ ಬರ್ತಾವಲ್ಲ, ಆ ಚೇರ್ ಮೇಲೆ ಕುಂಡ್ರಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಒಳಗಡೆ. ಕಣ್ಬಿಟ್ಟು ನೋಡಿಲ್ಲ ನಾನು. ಅಲ್ಲಿ ತುಂಬಾ ಜನ ನನ್ನನ್ನು ಗೊತ್ತು ಮಾಡ್ಬಿಟ್ಟಿದ್ದಾರೆ ಹಾಸ್ಪಿಟಲ್ ಅಲ್ಲಿ. ಯಾಕೆಂದ್ರೆ ವಿಡಿಯೋ ನೋಡ್ತಿರ್ತಾರಲ್ವಾ, ಅಲ್ಲೂ ನರ್ಸ್ಗಳಾಗಿರ್ಲಿ ಸ್ಟಾಫ್ಗಳು ಗೊತ್ತು ಮಾಡಿದ್ದಾರೆ ಇವ್ರು ಅನಿತಾ ಶಮಂತ್ ಅಲ್ವಾ ಅಂತ ಹೇಳ್ಬಿಟ್ಟು. ಸೊ ಬೆವ್ರ ನೀರು ಕಿತ್ಕೋತಾ ಇದೆ, ಅರ್ಧಕ್ಕರ್ಧ ಬಟ್ಟೆ ಎಲ್ಲ ನೆಂದೋಗ್ತಾ ಇದೆ, ಅಷ್ಟು ಬೆವ್ರ ನೀರು ಬರ್ತಾ ಇದೆ. ಎದೆ ಹಿಂಗ್ ಬಿಟ್ಟಿಲ್ಲ, ಹಿಂಗ್ ಅಮ್ಮುಕೊಂಡೇ ಇದ್ದೆ ನಾನು. ನಿಜವಾಗ್ಲೂ ನನ್ಗೆ ಎಷ್ಟು ಭಯ ಆಗಿತ್ತು ಅಂತ ಹೇಳಿದ್ರೆ, ನನ್ನ ಗಂಡನ್ನು ಮಕ್ಳು ಒಂದ್ಸತಿ ಹಿಂಗ್ ಕಂಡ್ಬಿಟ್ಟು ನೋಡಿದ್ರೆ ಅಳ್ತಾ ನಿಂತಿದ್ದಾರೆ. ನನ್ನ ಹಸ್ಬೆಂಡ್ ಕೂಡ ಅಳ್ತಾ ಇದಾರೆ. ಮಕ್ಳು ಚಿಕ್ಕವು, ಅಪ್ಪನ ಕಣ್ಣೀರು ಓಡಿಸ್ತಿದ್ದಾವು. ನಿಜವಾಗ್ಲೂ ನಾನು ಇರೋದೇ ಇಲ್ವೇನೋ ಅನ್ನಂಗೆ ಆಗೋಯ್ತು. ಯಾಕಂಗ್ ಆಯ್ತು ಅಂತಾನು ನಂಗೆ ಗೊತ್ತಿಲ್ಲ. ಅಲ್ಲಿ ಹೋಗ್ತೀವಿ, ನನ್ಗೆ ಆಗ್ತಾ ಇಲ್ಲ, ಉಸಿರಾಡಕ್ ಆಗ್ತಾ ಇಲ್ಲ ಅಂತ ಇದೀನಿ. ಅವ್ರು ಹೇಳ್ತಾರೆ ಡಾಕ್ಟ್ರನ್ ಕರ್ಸಿದ್ರು ಇರಿಸವೆನಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಇಲ್ಲ, ಎದೆ ನೋವೇ ಬಂದಿರೋದು ಇವ್ರಿಗೆ, ಇಷ್ಟೊಂದು ಸ್ವೆಟ್ ಆಗ್ತಾ ಇದಾರೆ, ಬೆವರ್ತಾ ಇದಾರಲ್ವಾ, ಇದು ಗ್ಯಾಸ್ಟ್ರಿಕ್ ಅಲ್ಲ, ಇಷ್ಟೊಂದು ಸ್ವೆಟ್ ಆಗಲ್ಲ, ಎದೆ ನೋವು ಬಂದ್ರೆ ಮಾತ್ರನೇ ಹಾರ್ಟ್ ಅಟ್ಯಾಕ್ ಎಲ್ಲ ಆಗುತ್ತಲ್ವಾ, ಆಗ್ಲೇ ಅಷ್ಟೇ ಇಷ್ಟೊಂದು ಬೆವ್ರು ಬರೋದು, ಅವ್ರು ತುಂಬಾ ಸುಸ್ತಾಗಿದ್ದಾರೆ, ಇಲ್ಲ ಆಗಲ್ಲ, ನೀವು IT ತಕ್ಕ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಅವರು. IT ಅಂದ್ರೆ ಆದಿಚುಂಚನಗಿರಿ ಹಾಸ್ಪಿಟಲ್ ಇದೆ ಅಲ್ಲಿ ನಮ್ ಕಡೆ, ಅಲ್ಲಿ ದೊಡ್ಡ ಹಾಸ್ಪಿಟಲ್, ಅಲ್ಲಿ ಕಳ್ಸಿಬಿಡೋಣ ಅಂತ ಅಂದ್ರು. ನನ್ಗೆ ಹೇಳಕ್ ಆಗ್ತಾ ಇಲ್ಲ. ಅವ್ರಿಗೆ ಹೇಳ್ತಾ ಇದ್ದೀನಿ, ನನ್ಗೆ ಎದೆ ನೋವಲ್ಲ, ನನಗೆ ಗ್ಯಾಸ್ಟ್ರಿಕ್ ಓವರ್ ಆಗಿದೆ, ನನ್ಗೆ ಇದೊಂತ ಪೇನ್ ಬರ್ತಾ ಇಲ್ಲ, ಇಲ್ಲಿ ಭುಜ ಹೊಟ್ಟೆ ಎಲ್ಲ ಪೇನ್ ಬರ್ತಾ ಇದೆ, ಆದ್ರೆ ಇಲ್ಲಿ ಉಸಿರಾಡಕ್ ಆಗದೆ ಇಟ್ಕೊಂಡ್ಬಿಟ್ಟಿದೆ ಎದೆ ಅಂತ ಹೇಳ್ಬಿಟ್ಟು. ಆದ್ರೂ ಕೇಳಲೇ ಇಲ್ಲ ಅವರು. ಬಟ್ ಇಂಜೆಕ್ಷನ್ ತಕ್ಷಣಕ್ಕೆ ಕೊಟ್ರು, ಒಂದ್ 3-4 ಇಂಜೆಕ್ಷನ್ ಕೊಟ್ರು, ಒಂದ್ 4 ಮಾತ್ರೆ ನುಂಗ್ಸಿದ್ರು. ಅಲ್ಲೇನೆ ನುಂಗ್ಸ್ಬಿಟ್ಟು ಎದಳಕ್ಕೂ ಆಗ್ತಿರ್ಲಿಲ್ವಲ್ಲ, ಅಲ್ಲೇ ಆಂಬುಲೆನ್ಸ್ ಮಾಡ್ಬಿಟ್ಟು ಆಂಬುಲೆನ್ಸ್ಗೆ ಹಾಕ್ಬಿಟ್ಟು ಕಳ್ಸಿದ್ರು IT ಹಾಸ್ಪಿಟಲ್ಗೆ. ನಿಜವಾಗ್ಲೂ ಒಂದ್ ಕ್ಷಣ ನನ್ನ ಮಕ್ಳು ಗಂಡನು ನೋಡ್ಬಿಟ್ರೆ ನಿಜ ಹೆಂಗ್ ಅನ್ನಿಸ್ತು ಅಂದ್ರೆ, ನನ್ಗೇನಾದ್ರೂ ಆದ್ರೆ ಅವ್ರಿಗೆ ಏನ್ ಗತಿ, ಒಂಥರ ಅನಾಥರ ಆಗ್ಬಿಡ್ತಾರಲ್ವಾ ಅವರು. ಈಗ ಅದೇನೇ ಆಗ್ಲಿ, ಗಂಡನ ಜೊತೆ ಹೆಂಡತಿ ಇರ್ಬೇಕು, ಹೆಂಡತಿ ಜೊತೆ ಗಂಡ ಇರ್ಬೇಕು. ಮಕ್ಳು ಅಷ್ಟೇನೆ, ತಂದೆ ಇಲ್ದೆ ಹೋದ್ರು ಅವ್ರ ಅನಾಥರೇನೆ, ತಾಯಿ ಇಲ್ದೆ ತಂದೆ ಜೊತೆ ಮಕ್ಳು ಬೆಳೆದ್ರು ಅವ್ರ ಅನಾಥರ ಅಂತಾನೆ ಕರೆಯೋದು. ಆ ಕುಟುಂಬನ ನೋಡಕ್ಕೆ ಆಗಲ್ಲ, ಒಂಥರ ಸಂಪೂರ್ಣ ಅಂತ ಅನ್ಸೋದೇ ಇಲ್ಲ ಅಲ್ವಾ. ಈಗ ಅಪ್ಪನ ಜೊತೆ ಮಕ್ಳು ನಿಂತ್ಕೊಂಡ್ರೆ ಹೆಂಗ್ ಅನ್ಸುತ್ತೆ ಹೇಳಿ, ತಾಯಿ ಇಲ್ದೆ, ಅಥವಾ ತಾಯಿ ಜೊತೆ ಮಕ್ಳು ನಿಂತ್ಕೊಳ್ಳಿ ಅಪ್ಪ ಇಲ್ದೆ, ಅದು ನೋಡಕ್ ಆಗ್ತಾ ಇರಲ್ಲ. ಹೆಂಗ್ ಆಗ್ಬಿಡ್ತು ಅಂದ್ರೆ, ಏನು ಮಾತಾಡಕ್ಕೂ ಆಗ್ತಾ ಇಲ್ಲ. ಆ ನೋವಿಗೆ ಏನಾದ್ರೂ ಹೇಳೋಣ ನನ್ ಗಂಡಂಗೆ ಅಂತ ಅಂದ್ರೂ ನನ್ನ ಕೈಲಿ ಆಗ್ತಾ ಇರ್ಲಿಲ್ಲ. ಹಿಂಗೆ ಅನ್ಸುತ್ತೆ ನಿಜವಾಗ್ಲೂ, ಜೀವನ ಎಷ್ಟು ಈ ತರ ಜೀವನ ಬೇಕಾ ಅನ್ಸುತ್ತೆ ಒಂದೊಂದ್ಸತಿ. ನಿಜವಾಗ್ಲೂ ಭಗವಂತ ಈ ತರ ಮಾಡ್ಬಾರ್ದು. ಜನನದ್ದು ಡೇಟ್ ಗೊತ್ತಿರುತ್ತೆ, ನಾವು ಹುಟ್ಟೋ ದಿನ ಇಂಥದ್ದೇ ಅಂತ ಡಾಕ್ಟ್ರು ಡಿಸೈಡ್ ಮಾಡಿ ಹೇಳ್ತಾರೆ. ಮರಣದ ಡೇಟ್ ಯಾರಿಗೂ ಗೊತ್ತಿರಲ್ಲ. ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೋತಾರಲ್ಲ, ಅವ್ರ ನೋವೇನು ಅಂತ ನನ್ಗೆ ಅವತ್ತು ಗೊತ್ತಾಯ್ತು. ಏನೋ ನಾವು ಹೇಳ್ತೀವಿ ಅಂದ್ರೂ ಹೇಳಕ್ ಆಗ್ತಿರಲ್ಲ, ಆ ನೋವಲ್ಲಿ ಮಾತು ಬರ್ತಾನೂ ಇರಲ್ಲ, ಏನೋ ಮನ್ಸಲ್ಲಿರುತ್ತೆ, ಆದ್ರೂ ಮಾತಾಡಕ್ಕೆ ಮಾತು ಬರ್ತಿರಲ್ಲ. ನನ್ಗೆ ಹಂಗ ಆಗೋಯ್ತು ಅವತ್ತು. ಸೊ ಅವಾಗ 4ನೇ ತಾರೀಕು ಹೋಗಿ IT ಹಾಸ್ಪಿಟಲ್ ಅಡ್ಮಿಟ್ ಆಗಿ ಅವರು ECG ಎಲ್ಲ ಮಾಡಿಸಿದ್ರು ಎದೆ ನೋವು ಅಂತ. ನನಗೆ ಕನ್ಫರ್ಮ್ ಇತ್ತು, ನನಗೆ ಇದು ಎದೆ ನೋವು ಅಲ್ಲ, ನನಗೆ ಗ್ಯಾಸ್ಟ್ರಿಕ್ ಓವರ್ ಆಗಿದೆ ಅಂತ ಅಂದ್ಬಿಟ್ಟು. ನನ್ಗೆ ಯಾವತ್ತೂ ಗ್ಯಾಸ್ಟ್ರಿಕ್ಕು ಆ ಥರ ಆಗಿಲ್ಲ, ಬಟ್ ಯಾಕೆ ಆಯ್ತವತ್ತು ಅಂತಾನೂ ಗೊತ್ತಿಲ್ಲ. ಸರಿಯಾದ ಟೈಮಿಗೆ ಊಟ ಮಾಡ್ತಿರ್ಲಿಲ್ಲ, ನಿದ್ದೆ ಮಾಡ್ತಿರ್ಲಿಲ್ಲ. ನಾನು ಅಲ್ಲೇ 1-2 ತಿಂಗಳಿಂದನೂ ಮಾಡ್ತಿರ್ಲಿಲ್ಲ. ಮೇ ಬಿ ಅವತ್ತು ನನ್ನನ್ನು ಅದು ಎತ್ತಾಕ್ಬಿಡ್ತಾರೆ ಆ ಥರ ಅಂತ ಅನ್ಸುತ್ತೆ. ಸೊ ಅಲ್ಲಿ ಹೋಗಿ ಎಲ್ಲ ECG ಎಲ್ಲ ಮಾಡಿಸಿ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಅಡ್ಮಿಟ್ ಆಗಬೇಕು. 1 ವಾರ ತುಂಬಾ ಸೀರಿಯಸ್ ಆಗಿದ್ದಾರೆ ಇವರು ಅಂತ ಹೇಳಿದ್ರು. 1 ವಾರ ನಾನು ಎಲ್ಲ ಅಡ್ಮಿಟ್ ಆಗ್ಲಿ, ಬೆಳಕರಿದ್ರೆ ನನ್ನ ಮನೆ ಮೋಲ್ಡ್ ಇದೆ, ನನ್ನ ಮನೆ ನಾನೇ ಇಲ್ಲ ನನ್ನ ಮನೆಗೆ ಅಂತಂದ್ರೆ ಮೋಲ್ಡ್ ಮಾಡಿಸಿ ನನ್ನ ಗಂಡಂಗೆ ಅದು ಒಂಥರ ಪ್ರಯೋಜನನೇ ಇಲ್ಲ ಅನ್ನಂಗೆ. ನನ್ನ ಹೆಂಡತಿ ಎಷ್ಟು ಕಷ್ಟಪಟ್ಟಿದ್ದಾಳೆ, ಅವಳೇ ಇಲ್ಲದೆ ನಾವು ಏನು ಮಾಡೋದು, ಮೋಲ್ಡೇ ಕ್ಯಾನ್ಸಲ್ ಮಾಡ್ಸೋಣ ಅನ್ನೋರು. ಸೊ ಅವತ್ತು ಅದೇ ಇಂಜೆಕ್ಷನ್ ಎಲ್ಲ ತಗೊಂಡು ಸಂಜೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಎದೆ ಬಿಡ್ತು, ಉಸಿರು ನೀಟಾಗೆ ಹಿಂಗೆ ಉಸಿರಾಡ್ತಾ ಇದ್ದೆ ನಾನು. ಅವಾಗ ಡಾಕ್ಟ್ರಿಗೆ ಪರ್ಮಿಷನ್ ತೊಗೊಂಡು ಕೇಳಿಕೊಂಡು, ನಮ್ಮ ಮನೆ ಮೋಲ್ಡ್ ಇದೆ, ನಾವು ಮತ್ತೆ ಬರ್ತೀವಿ, ನಾನು ಫುಲ್ ರೆಸ್ಟಲ್ಲೇ ಇರ್ತೀನಿ ಅಂತ ಹೇಳಿ ಮನೆಗೆ ಹೋಗಿ ಬೆಳಗ್ಗೆದ್ದು ಮೋಲ್ಡಿಗೆ ಹೋದೆ. ಯಾಕೆಂದರೆ ನಿಲ್ಸೋದು ಬೇಡ, ಕೈ ಹಾಕ್ಬಿಟ್ಟಿದ್ದೀವಿ, ನಾನು ಎಷ್ಟೋ ವರ್ಷದ ಕನಸು, ನಾನೇ ಸ್ವಂತವಾಗಿ ದುಡಿದು ಮನೆ ಕಟ್ಟಬೇಕು ಅನ್ನೋದು ಅಂದ್ಬಿಟ್ಟು ಮೋಲ್ಡ್ ಕೂಡ 5ನೇ ತಾರೀಕು ಆಗೋಯ್ತು. ಚೆನ್ನಾಗಾಯ್ತು ಮೋಲ್ಡು. ಆದರೆ ಮತ್ತೆ ಅಲ್ಲೇ ಇನ್ನೇನು ಮಧ್ಯಾಹ್ನ ನಾನೇನು ಇಲ್ಲ ಬಿಡಿ, ಮೋಲ್ಡಿಗೆ ಪೂಜೆ ಮಾಡಿದೆ, ಹತ್ಬಿಟ್ಟು ಟೆರೆಸ್ ಮೇಲೆ ಬಂದು ಮತ್ತೆ ಅಲ್ಲಿ ಉಳ್ಕೊಳಕ್ಕೆ ಒಂದು ಶೆಡ್ ಥರ ಮಾಡಿರ್ತೀವಲ್ಲ ಕೆಲಸ ಮಾಡೋರಿಗೆ, ಆ ಶೆಡ್ ಒಳಗೆ ಹೋಗಿ ಮಲ್ಕೊಂಡ್ಬಿಟ್ಟೆ ಆಗ್ದಲೇನೆ. ಮತ್ತೆ ಅಲ್ಲೇ ಸ್ಟಾರ್ಟು ಹಿಂಗೆ ಇಟ್ಕೊಳ್ಳೋದು.
ಮಾತ್ರೆ ಎಲ್ಲ ನುಂಗ್ಬಿಟ್ಟು ಮನ್ಕೊಂಡೆ. ಅದು ಮುಗೀತು. ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಹಾಸ್ಪಿಟಲೈಸ್ಡ್ ಆಗಿ ಚೆನ್ನಾಗಿ ಟ್ರೀಟ್ಮೆಂಟ್ ತೊಗೊಂಡು ಇದುವರೆಗೂ ಮಾತ್ರೆ ಗೀತ್ರೆ ನುಂಗ್ಕೊಂಡು ಇವಾಗ ಚೆನ್ನಾಗಿ ಹುಷಾರಾಗಿದ್ದೀನಿ. ಹಾಗಾಗಿ ನಮ್ಮ ಮನೆಯವರಂತೂ ಈ ತಿಂಗಳು ನೀನು ವಿಡಿಯೋನೇ ಮಾಡೋದು ಬೇಡ, ನೀನು ಮುಂದಿನ ತಿಂಗಳಿಂದ ಬೇಕಾದ್ರೂ ಮಾಡ್ಕೊಳ್ಳುವಂತೆ, ನೀನು ಜಾಸ್ತಿ ಮಾತಾಡ್ತೀಯ ವಿಡಿಯೋದಲ್ಲೆಲ್ಲ, ಜೋರಾಗಿ ಮಾತಾಡ್ತೀಯ, ನಿನ್ಗೆ ಮೈಕೆ ಬೇಡ ಅಷ್ಟು ಜೋರು, ನಿನ್ನ ವಾಯ್ಸ್ ಬೇರೆ, ಮಾತಾಡಿದ್ರೂ ಜಾಸ್ತಿ ಎದೆನೋವು ಬರುತ್ತೆ ಅಂತ ಎಲ್ಲ ಹೇಳಿದ್ರು. ಸೊ ಹಂಗಾಗಿ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಸುಮ್ಮನಿದ್ದೆ. ಬಟ್ ತುಂಬ ಜನ ಕಮೆಂಟು ನೋಡಿ ನನಗೆ ಬೇಜಾರಾಗ್ತಿತ್ತು. ನನ್ನ ಫ್ಯಾಮಿಲಿಗಿಂತ ಹೆಚ್ಚಾಗಿ ನಾನು ನಿಮ್ಮನ್ನು ಖಂಡಿತವಾಗ್ಲೂ ಟ್ರೀಟ್ ಮಾಡ್ತೀನಿ. ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಮೇಲೆ ನೀವು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರೋ ನನಗೂ ನಿಮ್ಮ ಮೇಲೆ ಅಷ್ಟೇ ಪ್ರೀತಿ, ಒಂಥರ ಖುಷಿ, ಏನೋ ಒಂಥರ ನನಗೆ ನೆಂಟರು ಥರನೂ ಫೀಲ್ ಅಲ್ಲ, ನನ್ನ ಕುಟುಂಬದವ್ರ ಥರನೇ ನಿಮ್ಮದು ಫೀಲ್ ಆಗುತ್ತೆ. ಯಾಕೆಂದರೆ ನಿಮ್ಮ ಕಮೆಂಟ್ ಓದ್ತೀನಲ್ವಾ, ಬೇರೆಯವ್ರಿಗೆಲ್ಲ ಹೋಗಿ ಮೆಸೇಜ್ ಮಾಡಿದ್ದೀರಾ ಎಷ್ಟೋ ಜನ. ಅನಿತಾ ಶಮಂತ್ ನಿಮಗೆ ಗೊತ್ತಾ, ಅವ್ರು ಗೃಹಲಕ್ಷ್ಮಿ ವಿಡಿಯೋನೇ ಮಾಡೋದು, ಎಷ್ಟೊಂದು ಜನ ನಾವು ಅವ್ರನ್ನ ನೋಡ್ತೀವಿ, ಅವ್ರಿಗೆ ಏನಾಗಿದೆ ಹುಷಾರಿಲ್ವಾ, ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ ಅಂತ ಬೇರೆ ಬೇರೆ ಯೂಟ್ಯೂಬರ್ಸ್ಗಳಿಗೆಲ್ಲ ಹೋಗಿ ಮೆಸೇಜ್ ಹಾಕ್ಬಿಟ್ಟಿದ್ದೀರಂತೆ. ನಿಜ ನಂಗೆ ತಡ್ಕೊಳಕ್ಕೆ ಆಗಲಿಲ್ಲ. ಇಲ್ಲ, ನಾನೀಗ ಆರಾಮಾಗಿದ್ದೀನಿ, ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ತಿಳಿಸ್ಲೇಬೇಕು ನನಗೇನಾಗಿತ್ತು, ನಾನು ಇನ್ನು ಮುಂದೆ ಬರ್ತೀನಿ ಮತ್ತೆ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋ ಮಾಡಿ ತಿಳಿಸಿರುವಂಥದ್ದು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು ನಂದು ರೀಲ್ಸ್ ನೋಡ್ತಿರ್ತೀರಾ ಅನ್ಸುತ್ತೆ, ಮೀಶೋ ಬಗ್ಗೆನೇ ಮಾಡ್ತಾ ಇರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ರೆಗ್ಯುಲರ್ ಆಗಿ ಇರ್ತಾ ಇದ್ದೆ. ಆ್ಯಕ್ಚುಲಿ ಅದೆಲ್ಲ ಏನು ಅಂದರೆ ಅವತ್ತಿಂದ ಅವತ್ತು ವಿಡಿಯೋ ಹಾಕಲ್ಲ, 2-3 ತಿಂಗಳು ಹಿಂದೆನೇ ವಿಡಿಯೋ ಶೂಟ್ ಮಾಡಿ ಇಟ್ಟಿರ್ತೀವಿ, ಬಟ್ಟೆದಲ್ವಾ ಅದೆಲ್ಲ ಮೀಶೋದು. ಸೊ ಹಂಗಾಗಿ ಅದು ಇರ್ತವೆ ವಿಡಿಯೋಗಳು ಹಾಕ್ಬಿಡ್ತೀವಿ. ಬಟ್ ಇವಾಗ ಏನು ಕೂತು ಮಾತಾಡ್ತಿದ್ದೀನಲ್ವಾ, ಇವತ್ತು ವಿಡಿಯೋ ಮಾಡ್ತಾ ಇರೋದು ನಿಮಗೆ. ಇವತ್ತೆಷ್ಟು ಡೇಟು, 18ನೇ ತಾರೀಕು ಅನ್ಸುತ್ತೆ, 18 ಇರಬೇಕು. ಗೃಹಲಕ್ಷ್ಮಿ ಯೋಜನೆ ಹಂಗಾಗಲ್ಲ ನೋಡಿ, ಅವತ್ತು ನನಗೆ ನ್ಯೂಸ್ ಬಂತು ಅಪ್ಡೇಟ್, ಹೊಸ ಅಪ್ಡೇಟ್ ಅಂದರೆ ನಾನು ಅವತ್ತು ಅಥವಾ ನೆಕ್ಸ್ಟ್ ಡೇ ಕೂತೆ ಮಾತಾಡ್ಬೇಕಾಗತ್ತೆ. ಸೊ ಹಂಗಾಗಿ ಇವತ್ತು ಪ್ರೆಸೆಂಟ್, ಇವತ್ತು 18ನೇ ತಾರೀಕಲ್ವಾ, ಶನಿವಾರ. ಸೊ ಇವತ್ತು ನಾನು ಹೆಂಗಿದ್ದೀನಿ, ಯಾವ ಥರ ಮಾತಾಡ್ತಾ ಇದ್ದೀನಿ, ಇದೇ ನಿಜ. ಓಕೆನಾ? ಒಂದು ತಿಂಗಳು, ಒಂದು 20 ದಿನದಿಂದ ಏನೂ ಇಲ್ಲ, ಸುಮ್ಮನೆ ಮನೆಯಲ್ಲಿ ಊಟ ಮಾಡೋದು, ಮನ್ಕೊಳ್ಳೋದು, ಮಾತ್ರೆ ನುಂಗೋದು, ಇದೇ ಕೆಲಸ ಆಗಿತ್ತು. ಸೊ ನಿಮ್ಮೆಲ್ಲರ ಪ್ರೀತಿ, ತುಂಬ ಚೆನ್ನಾಗಿದ್ದೀನಿ, ನಿಮ್ಮ ಆಶೀರ್ವಾದ. ನನ್ನ ವಿಡಿಯೋ ನೋಡೋರು ನನಗಿಂತ ಆಲ್ಮೋಸ್ಟ್ ದೊಡ್ಡವರು ಜಾಸ್ತಿ ಜನ ಇದ್ದೀರಾ. ಅಮ್ಮನ ಸ್ಥಾನದಲ್ಲಿದ್ದೀರಾ, ಅಕ್ಕನ ಸ್ಥಾನದಲ್ಲಿದ್ದೀರಾ, ಅಣ್ಣನ ಸ್ಥಾನದಲ್ಲಿ ಕೂಡ ಇರ್ತೀರಾ. ಸೊ ನಿಮ್ಮ ಆಶೀರ್ವಾದ ಇರೋದ್ರಿಂದನೇ ನಾನು ಆರಾಮಾಗಿ ನನ್ನ ಗಂಡ ಮಕ್ಕಳ ಜೊತೆ ಇವತ್ತಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ ಒಂದಿಗೆ ಮತ್ತೆ ಸಿಗ್ತೀನಿ. ಆ್ಯಂಡ್ ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.